ಸೋಷಿಯಲ್ ಮೀಡಿಯಾನಲ್ಲಿ ನಾವು ನೋಡ್ತಕ್ಕಂಥ 1000 ವಿಡಿಯೋಸ್ ಅಲ್ಲಿ 10 ವಿಡಿಯೋ ಬಂದ್ಬಿಟ್ಟು ಪಕ್ಕಾ ಫೇಕ್ ವಿಡಿಯೋನೇ ಆಗಿರುತ್ತೆ. ಈ ರೀತಿ ಫೇಕ್ ವಿಡಿಯೋ, ಫೇಕ್ ವಾಯ್ಸಸ್ನೆಲ್ಲ ಹೇಗೆ ಜನರೇಟ್ ಮಾಡ್ತಾರೆ ಅಂತಂದ್ರೆ, ಡೀಪ್ ಫೇಕ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಡೀಪ್ ಫೇಕ್ ಅನ್ನೋ ಟೆಕ್ನಾಲಜಿ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ಅಂಡರ್ ಅಲ್ಲಿ ಬರುತ್ತೆ. ಇದೇನು ಟೆಕ್ನಾಲಜಿ ಅಂತಂದ್ರೆ, ಫೇಕ್ ವಿಡಿಯೋಸ್ನ ಆಗಿರ್ಲಿ, ಆಡಿಯೋಸ್ನ ಆಗಿರ್ಲಿ, ಹೊಸದಾಗಿ ಜನರೇಟ್ ಮಾಡಕ್ಕೆ ಅಥವಾ ಆಲ್ರೆಡಿ ಒಂದು ವಿಡಿಯೋ, ಆಡಿಯೋ ಇದ್ರೆ ಅದನ್ನ ಮಾಡಿಫಿಕೇಶನ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿನಲ್ಲಿ ಹೇಗೆ ಅಷ್ಟು ಆಕ್ಯುರೇಟ್ ಆಗಿ ಸೇಮ್ ಟು ಸೇಮ್ ನರೇಂದ್ರ ಮೋದಿ ಮಾತಾಡ್ದಂಗೆ ಅಥವಾ ರಶ್ಮಿಕಾ ಮಂದಣ್ಣ ಫೇಸ್ ಇರೋ ತರ ಅಥವಾ ಯಾವುದೋ ತಮನ್ನಾ ಅವ್ರ ಫೇಸ್ ಇರೋ ತರ ಬಂದ್ಬಿಟ್ಟು ಹೇಗೆ ಜನರೇಟ್ ಮಾಡ್ತಾರೆ ಅಂತಂದ್ರೆ, ಇದಕ್ಕೆ ಯೂಸ್ ಮಾಡ್ತಕ್ಕಂಥ ಟೆಕ್ನಾಲಜಿ ಏನಂದ್ರೆ ಜನರೇಟಿವ್ ಅಡ್ವರ್ಸೇರಿಯಲ್ ನೆಟ್ವರ್ಕ್ ಅಂತ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅದರಲ್ಲಿ ಎರಡು ಪಾರ್ಟ್ ಬರುತ್ತೆ. ಒಂದು ಬಂದ್ಬಿಟ್ಟು ಜನರೇಟಿವ್ ಪಾರ್ಟ್, ಇನ್ನೊಂದು ಬಂದ್ಬಿಟ್ಟು ಡಿಸ್ಕ್ರಿಮಿನೇಟರ್ ಪಾರ್ಟ್. ಈ ಜನರೇಟಿವ್ ಪಾರ್ಟ್ ಏನ್ ಮಾಡುತ್ತೆ ಅಂದ್ರೆ, ನಾವೊಂದು ವಿಡಿಯೋನ ಇನ್ಪುಟ್ ಆಗಿ ಕೊಟ್ರೆ ಆ ವಿಡಿಯೋನ ನನಗೆ ಈ ವಿಡಿಯೋನಲ್ಲಿ ರಶ್ಮಿಕಾ ಮಂದಣ್ಣ ಅವ್ರ ಫೇಸ್ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಇನ್ಪುಟ್ ಕೊಟ್ರೆ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ, ಫೇಕ್ ಆಗಿ ಪರ್ಫೆಕ್ಟ್ ಆಗಿ ಜನರೇಟ್ ಮಾಡಿದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಇರ್ತಕ್ಕಂಥದ್ದು ಬಂದ್ಬಿಟ್ಟು ಡಿಸ್ಕ್ರಿಮಿನೇಟರ್. ಈ ಜನರೇಟರ್ ಕೆಲಸ ಏನು ಅಂತಂದ್ರೆ, ಕರೆಕ್ಟ್ ಆಗಿ ಜನರೇಟ್ ಮಾಡುತ್ತೆ. ಜನರೇಟ್ ಮಾಡಿ ಈ ಡಿಸ್ಕ್ರಿಮಿನೇಟರ್ ಹತ್ರ ಕೊಡುತ್ತೆ ವೆರಿಫೈ ಮಾಡಕ್ಕೆ. ಓಕೆ, ಪರ್ಫೆಕ್ಟ್ ಆಗಿ ಫೇಕ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಇದು ಫೀಡ್ಬ್ಯಾಕ್ ಕೊಟ್ರೆ ಔಟ್ಪುಟ್ ಆಗಿ ಕೊಡುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಜನರೇಟರ್ ಹತ್ರ ಹೋಗುತ್ತೆ, ಇನ್ನೊಂದ್ಸರಿ ಪ್ರೊಸೆಸ್ ಮಾಡಿ ಜನರೇಟ್ ಮಾಡುತ್ತೆ. ಆ ಜನರೇಟರ್ ಮತ್ತೆ ಡಿಸ್ಕ್ರಿಮಿನೇಟರ್ ಹತ್ರ ಕೊಡುತ್ತೆ. ಇದೇ ಓವರ್ ಆಲ್ ಆಗಿ ಸೈಕಲ್ ನಡೀತಕ್ಕಂಥದ್ದು. ಇದನ್ನ ತುಂಬಾ ಕಡೆ ಅಡ್ವಾಂಟೇಜಸ್ ಆಗಿನೂ ಯೂಸ್ ಮಾಡ್ತಾರೆ. ಎಜುಕೇಶನ್ ಪರ್ಪಸ್ ಆಗಿರ್ಲಿ, ಫಿಲ್ಮ್ ಇಂಡಸ್ಟ್ರಿನಲ್ಲಾಗಿರ್ಲಿ, ವಾಯ್ಸ್ ಡಬ್ಬಿಂಗಿಗೆ ಕರೆಕ್ಟ್ ಆಗಿ ಲಿಪ್ಸಿಂಗ್ ಕೊಡಕ್ಕೆ, ಇದಕ್ಕೆಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ಬಟ್ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜ್ ತುಂಬಾನೇ ಇದೆ. ಒಂದು ಪಾಲಿಟಿಕ್ಸ್ ರಿಲೇಟೆಡ್ ಆಗಿರ್ಲಿ, ಇವರು ಒಂದು ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡಕ್ಕಾಗಿರ್ಲಿ, ಇದಕ್ಕೆಲ್ಲ ತುಂಬಾನೇ ಯೂಸ್ ಮಾಡ್ತಾರೆ. ಸೊ ಬಿ ಅವೇರ್, ಬಿ ಸೇಫ್. ಓಕೆನಾ?